ನನಗೆ ಯಾರ ಮೇಲೆಯೂ ಭಕ್ತಿ ಇಲ್ಲ. ನನಗೇನಿದ್ರೂ ಬುದ್ಧನ ತತ್ವ, ಬಸವಣ್ಣನ ತತ್ವ ಮತ್ತು ಈ ದೇಶದ ಸಂವಿಧಾನದ ಮೇಲೆ ಮಾತ್ರ ಭಕ್ತಿ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಖಡಾಖಂಡಿತವಾಗಿ ಸ್ಪಷ್ಟಿಸಿದರು. ನೀವ್ಯಾಕೆ ಅಯೋಧ್ಯೆಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಲು ಹೋಗಿಲ್ಲ? ನೀವು ರಾಮನ ಭಕ್ತನಲ್ಲವೇ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಕಲಬುರಗಿಯ ಐವನ್ಶಯ ಅತಿಥಿ ಗೃಹದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಯಾರ ತತ್ವದಲ್ಲಿ ಸಮಾನತೆ ಇದೆಯೋ ಅಲ್ಲಿ ಮನುಷ್ಯರನ್ನು ಮನುಷ್ಯರಂತೆ ಕಾಣಲಾಗುತ್ತದೆಯೋ ಅಂತಹ ತತ್ವದಲ್ಲಿ ಮಾತ್ರ ನಮಗೆ ಭಕ್ತಿ ಇದೆ ಎಂದರು. ಅಷ್ಟಕ್ಕೂ ಈ ದೇಶದ ಸಂವಿಧಾನವೇ ಬಸವ ತತ್ವದ ಮೇಲೆ ನಿಂತಿದೆ. ಮೇಲಾಗಿ ರಾಮಾಯಣದಲ್ಲಿ ನಿಜವಾಗಿಯೂ ಏನೆಲ್ಲ ಇದೆ ಎಂಬುದನ್ನ ಸರಿಯಾಗಿ ತಿಳಿದುಕೊಳ್ಳುವ ಆಸಕ್ತಿ ಯಾರಿಗಾದ್ರೂ ಇದ್ರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವ ರಿಡಲ್ಸ್ ಇನ್ ಹಿಂದೂಯಿಸಂ ಓದುವಂತೆ ಸುದ್ದಿಗಾರರೊಬ್ಬರ ಪ್ರಶ್ನೆಗೆ ಉತ್ತರಿಸುತ್ತಾ ಸಲಹೆ ನೀಡಿದರು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಲಾಭವನ್ನ ಬಿಜೆಪಿ ಪಡೆಯಲಿದ್ದು ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗಬಹುದೇ ಎಂಬ ಪ್ರಶ್ನೆಗೆ ಉತ್ತರಿಸುತ್ತಾ ರಾಮ ಮಂದಿರ ಉದ್ಘಾಟನೆಯನ್ನು ಶ್ರೀರಾಮನವಮಿಯಂದು ಮಾಡಬಹುದಿತ್ತು. ಅಷ್ಟಕ್ಕೂ ಅಪೂರ್ಣ ಗುಡಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕೈಗೊಳ್ಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ರಾಮ ಜನ್ಮ ಭೂಮಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಏನು ಸಂಬಂಧ ಎಂದು ಪ್ರಶ್ನಿಸಿ ಶಂಕರಾಚಾರ್ಯರು 4 ಪೀಠಗಳ ಮುಖ್ಯಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ಉತ್ತರಿಸುವುದು ಎಷ್ಟು ಸರಿ ಎಂದಿರಲಿದೆ. ಅದೇನಿದ್ರೂ ಬಿಜೆಪಿಯವರಿಗೆ ಉತ್ತರಿಸಬೇಕಾದದ್ದು ಎಂದು ಮುಗುಳ್ನಗೆ ನಕ್ಕುತ್ತಾ ಸ್ಪಷ್ಟಪಡಿಸಿದರು. ನೋಡಿ, ಬಹಳ ಸ್ಪಷ್ಟ. ನಾನು ಇವತ್ತು ಹಾಕಿದ್ದೀನಿ ನೋಡಿ, ನನಗೆ ಯಾರ ಮೇಲೂ ಭಕ್ತಿ ಇಲ್ಲ, ಸಂವಿಧಾನದ ಮೇಲೆ ಮಾತ್ರ ಭಕ್ತಿ. ನನಗೆ ಬಸವ ತತ್ವ ಮೇಲೆ ನಂಬಿಕೆ ಇದೆ, ಅಂಬಿಗರ ಚೌಡಯ್ಯ ತತ್ವ ಮೇಲೆ ನಂಬಿಕೆ ಇದೆ, ನಮಗೆ ಬಾಬಾ ಸಾಹೇಬ್ರ ತತ್ವದ ಮೇಲೆ ನಂಬಿಕೆ ಇದೆ, ಬುದ್ಧನ ತತ್ವದ ಮೇಲೆ ನಂಬಿಕೆ ಇದೆ. ಯಾವ ತತ್ವದಲ್ಲಿ ಸಮಾನತೆ ಇದೆ, ಮನುಷ್ಯರಿಗೆ ಮನುಷ್ಯರಾಗಿ ಕಾಣ್ತಾರೆ, ಆ ತತ್ವದಲ್ಲಿ ನಂಬಿಕೆ ಇದೆ. ನನಗೆ ಕಲೀಲಿಕ್ಕೆ ಆಸಕ್ತಿ ಇದೆ. ನೀವು ಎಷ್ಟು ವರ್ಷದಿಂದ ನಂಗೆ ನೋಡ್ತಾ ಇದ್ದೀರಾ ಸರ್? ನೀವು ಹೇಳ್ರಿ, ಬರ್ರಿ ಪ್ರಿಯಾಂಕ್ ದರ್ಗಾ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ. ಕಲಿಯೋಕ್ಕೆ ಆಸಕ್ತಿ ಇದೆ, ಬರ್ರಿ ಗುರುದ್ವಾರಾಗ ಹೋಗೋಣ, ಬರ್ತೀನಿ. ಈಗ ನಮ್ಮ ಇದರಲ್ಲಿ ಕರ್ಕೊಂಡು ಹೋಗ್ತೀರಂದ್ರೆ ಬರ್ತೀನಿ ನಾನು. ನಿನ್ನೆ ಅದೇ ಕೇಳಿದ್ರು ನನಗೆ, ಅದನ್ನು ತಿರ್ಚ್ಬಿಟ್ಟು ಹೇಳಿದ್ದಾರೆ ಅಷ್ಟೇ. ನೀವು ಬೇಗ ಫುಲ್ ನೋಡಿ, ನೀವು ಬರ್ರಿ ಪ್ರಿಯಾಂಕ್ ಮಾಡಿಸ್ತೀನಿ, ಬರಪ್ಪ, ಹೋಗಿ ನೋಡ್ಕೊಂಡು ಬರೋಣ, ಏನು ಬರ್ತೀನಿ, ಅದಕ್ಕೇನದ ಅಂತ. ಆ ತತ್ವದಲ್ಲಿ ಸಮಾನತೆ ಇಲ್ಲ ಅಂದರೆ ನಾನು ಒಪ್ಪಲ್ಲ ತತ್ವವನ್ನು. ಈಗ ನೀವು ನಿಮ್ಮ ನನ್ನ ತತ್ವವನ್ನು ನಿಮ್ಮ ಮೇಲೆ ನಾನು ಒತ್ತಾಯಪೂರ್ವಕವಾಗಿ ನಾನು ಹಾಕ್ಬೋದಾ? ಯಾವುದು ರಾಮಾಯಣ ಭೇದ ಭಾವ ಮಾಡಿಲ್ಲಲ್ಲ ಆ ಟೈಮಲ್ಲಿ. ನೋಡಿ, ಸರಿಯಾಗಿ ಓದಿ ಸ್ವಲ್ಪ. ಈಗ ನೀವು ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬುಕ್ ಬರೆದಿದ್ದಾರೆ, ರಿಡಲ್ಸ್ ಇನ್ ಹಿಂದೂಯಿಸಮ್ ಅಂತ. ಅದು ಓದ್ಬಿಡ್ಲಿ ಬಿಜೆಪಿ ಅವರು, ಅದಾದ್ಮೇಲೆ ನಾವು ಮಾತಾಡ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.